ತ್ರಿನಯನಿ ಜೊತೆ ಶಿವಾನಿ. ಮುಂದೆ ನಡೆಯೋದಲ್ಲದೆ ಹಿಂದೆ ನಡೆದಿರೋದು ನನಗೆ ಕಾಣಿಸ್ತಿದೆ. ಅವರ ಮರಣ ಶಾಸನನ ಬರೆದು ಆದಿಶೇಷನ ನಾಗಲೋಕಕ್ಕೆ ಮರಳಿ ಕರ್ಕೊಂಡು ಬಂದೇ ಬರ್ತೀನಿ. ನಾಗಿನಿಯ ಹುಡುಕಾಟದಲ್ಲಿ ರೋಚಕ ತಿರುವು. ಶಿವಾನಿ ಭವಿಷ್ಯನ ಬದಲಾಯಿಸೋಕೆ ಬರ್ತಿದ್ದಾಳೆ ತ್ರಿನಯನಿ. ರೋಚಕ ಘಟ್ಟದಲ್ಲಿ ಸೇಡಿನ ಕಥೆ. ದುಷ್ಟಶಕ್ತಿಗಳ ಮೇಲೆ ತ್ರಿನಯನಿಯ ಮೂರನೇ ಕಣ್ಣು. ನಾಗಿನಿ ತ್ರಿನಯನಿ ಮಹಾಸಂಗಮ ಶೀಘ್ರದಲ್ಲಿ. ಪ್ರಣಾಮಗಳು ಗುರುದೇವ. ಆದಿಶೇಷ. ಹೇಳಿ ಮಹಾಗುರುಗಳೇ. ಅಪಾಯ ಬಂದೆರಗಿದೆ. ಅಪಾಯ ಯಾರಿಂದ ಗುರುದೇವ? ಏನಾಗಿದೆ? ದೇವದಾನವರ ನಡುವೆ ನಡೆದಂತಹ ಯುದ್ಧದಲ್ಲಿ ನಮ್ಮ ಲೋಕದ ಸರ್ಪಕನ್ಯೆ ಪನ್ನಗ ತನಗೆ ಎರಿಯದಂತೆ ಆ ದಾನವರ ಕಡೆ ಸೇರಿಕೊಂಡಿದ್ದಾಳೆ. ಯುದ್ಧದ ಒಂದು ಹಂತದಲ್ಲಿ ದೇವಲೋಕಕ್ಕೆ ಸೋಲಾಗಿದೆ. ದೇವಲೋಕದ ಸೈನಿಕರ ಸೇನಾಧಿಪತಿಯಾದ ವಿನಾಯಕನು ಅಸುರನ ಪರ ನಿಂತ ಪನ್ನಗಳ ವಿರುದ್ಧ ಕೆಂಡಾಮಂಡಲವಾಗಿದ್ದಾನೆ. ತಪ್ಪು ಅವಳದಲ್ಲ, ಅವಳ ಶಾಪದ್ದು. ಆದರೆ ವಿನಾಯಕನ ಕೋಪ ನಾಗಲೋಕದ ಮೇಲೆ ಬೀಳುವುದಕ್ಕೆ ನೇರವಾಗಿ ಅವಳೇ ಕಾರಣರಾಗಿದ್ದಾಳೆ. ನಾಗಮಣಿ ಇರುವ ತನಕ ನಾಗಲೋಕವನ್ನು ಮುಟ್ಟುವ ಶಕ್ತಿ ಯಾರಿಗೂ ಇಲ್ಲ ಎನ್ನುವಂಥ ಉತ್ತಂಡ ಮಾತುಗಳನ್ನಾಡಿದ್ದಾಳೆ. ಆದಿಶೇಷ ಆ ಗೌರಿ ತನೆಯ ವಿನಾಯಕನ ಕೋಪಕ್ಕೆ ನಾಗಲೋಕವು ಧೂಳಿಪಟವಾಗುವುದಕ್ಕೆ ಕ್ಷಣ ಬೇಕಾಗಿಲ್ಲ. ಹಾಗಾಗ ಸ್ವಲ್ಪ ದಿವಸದವರೆಗೂ ನಾಗಮಣಿಯು ಭೂಲೋಕದಲ್ಲಿ ಇರಬೇಕು. ಮುಂದೆ ಭಾದ್ರಪದ ಮಾಸ ಬರ್ತಾ ಇದೆ. ಅದು ವಿನಾಯಕ ಪುಣ್ಯ ಮಾಸ. ಅವನು ಹುಟ್ಟಿದ ಮಾಸ. ಭೂಲೋಕದಲ್ಲಿ ಹಬ್ಬದ ಮಾಸ. ಈ ಸಮಯದಲ್ಲಿ ನಾವು ಭೂಲೋಕದಲ್ಲಿ ಒಂದೆಡೆ ನಾಗಮಣಿಯನ್ನು ಇಟ್ಟು ಪೂಜೆ ಮಾಡಿ ಭಜನೆ ಮಾಡಿದರೆ ವಿನಾಯಕನ ಕೋಪ ತಡೆಯುತ್ತದೆ. ಆಗ ನಾಗಮಣಿಯು ಭೂಲೋಕದಲ್ಲಿ ಇರುವುದು ಅನಿವಾರ್ಯವಾಗಿದೆ. ಈ ಕೆಲಸವನ್ನ ನೀನೇ ಮಾಡಬೇಕು ಆದಿಶೇಷ. ನಾಗಮಣಿಯನ್ನ ಭೂಲೋಕಕ್ಕೆ ಅದು ಯಾರ ಕೈಗೂ ಸಿಗದಂತೆ ಜೋಪಾನ ಮಾಡಿ. ಆಗಲಿ ಗುರುದೇವ. ಕಷ್ಟ ಆಗ್ತಾ ಇದೆ. ನನಗೂ ಅಂತ ನಂಬಿಕೆಗಳಿಲ್ಲ ನಂದೀಶ. ಈಗ ನಿನ್ನ ಮುಂದೆ ನಿಂತಿರೋ ನಾನು ಎಷ್ಟೋ ಸಂವತ್ಸರಗಳ ಹಿಂದೆ ಮಂತ್ರವಿದ್ಯೆ, ತಂತ್ರವಿದ್ಯೆ, ಸಿದ್ಧಿವಿದ್ಯೆಗಳನ್ನು ಕಲಿತ ಮಾಂತ್ರಿಕನಾಗಿರಲಿಲ್ಲ. ಗರುಡ ದೇವನ ಆರಾಧಕನೂ ಆಗಿರಲಿಲ್ಲ. ಅಂದ್ರೆ ನೀವು ಗುರುಗಳೇ? ಏನೂ ಇಲ್ಲ, ಏನೇನೂ ಇಲ್ಲ. ನಾನೊಬ್ಬ ಸಾಮಾನ್ಯ ಕುರಿ ಕಾಯುವವನು. ಏ ರಾಮ್ಯ ವೀರ, ಬಂದ್ರಲೇ, ಸೂರ್ಯ ಮುಳುಗ ಹೊತ್ತಾಯ್ತು. ಇಟ್ಟಿಡುವ ಬಾರ, ಮನೆಗೆ ಸೇರ್ಕೊಳ್ಳುವ ಬಾರಲೇ. ಬಾ 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 ಬಾ. ಎಡಲೇ ಗುರು ಬರೋ ನಾವು ಬರು ಏನು ಬಲ್ಲವರಿ. ಅಲ್ಲ ಗುರುಗಳೇ,
ಪಂಚಭೂತ ಶಕ್ತಿಯನ್ನು ನಿಯಂತ್ರಿಸೋ ಶಕ್ತಿ ಇರೋ ನೀವು ಕುರಿ ಮೇಯಿಸ್ತಾ ಇದ್ರಿ ಅಂದ್ರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ. ಅದೇ ಸತ್ಯ, ಅದೇ ವಾಸ್ತವ. ಇದ್ದ 4 ಕುರಿಗಳನ್ನ ಮೇಯಿಸ್ತಾ ಸಾಕ್ತಾ ಇತ್ತು ನನ್ನ ಜೀವನ. ನನಗೆ ನನ್ನ ತಮ್ಮನಿಗೆ ಅದೇ ಕಾಯಕ. ನಮಗೆ ಮದುವೆ ಆಗಿರಲಿಲ್ಲ. ಅಪ್ಪ ಅಮ್ಮ ಇಬ್ಬರು ರೋಗಗ್ರಸ್ತರು. ಸಮಸ್ಯೆಗಳನ್ನೇ ಹೊತ್ಕೊಂಡಿದ್ವಿ. ಹೀಗಿರ್ಬೇಕಾದ್ರೆ ಒಂದು ದಿನ ನಾನು ಕುರಿ ಮೇಯಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವನೇ ಎಂತದ್ದು ವಿಚಿತ್ರ ಶಬ್ದ? ಲೋಹದ ಮೇಲೆ ಬಿದ್ದ ಶಬ್ದ ಇದ್ದಂಗಿಲ್ವಲ್ಲ, ಕಲ್ಲಿನ ಮೇಲೆ ಬಿದ್ದಂಗೂ ಇಲ್ವಲ್ಲ. ಏನಿರ್ಬೋದು? ಯಾವ್ದಾನ ನಿಧಿ ಇರ್ಬೋದಾ? ಏನಿದು? ಈ ಪಾಟಿ ಪುಟ್ಕಲ್ಲು ಈಟಲ್ಲಿ ಹೊಡಿತಾ ಇದೆಯಲ್ಲ, ಇಷ್ಟೊಂದು ಶಕ್ತಿ ಐತೆ ಇದಕ್ಕೆ. ಈ ಪಾಟಿ ಬೆಳಕಿರೋ ಶಕ್ತಿ ಭೂಮಿ ಒಳಗೆ ಹಾಕೈತೆ, ಆಚೆ ಇರ್ಬೇಕೈತಲ್ಲ. ಇದು ಕಲ್ಲ ಅವಳಾನ? ಏನಿರ್ಬೋದು? ತಮ್ಮಣ್ಣ ನನ್ಗಿಂತ ಚೆನ್ನಾಗಿ ತಿಳ್ಕೊಂಡವನೆ. ಅವನನ್ನು ಕೇಳಿದ್ರೆ ಗೊತ್ತಾಯ್ತದೆ. ಓ ತಮ್ಮಣ್ಣ, ಓ ತಮ್ಮಣ್ಣ, ಇಲ್ಲಿ ಬಾರ್ಲ ವಸಿ ಬಿರ್ನ ಬಾರ್ನ. ಏನ್ಲ ಇದೇನು ಅಂತ ನಿಂಗೆ ಗೊತ್ತಾ? ಇದೇನ್ಲ ಇದು? ಇದೇನು ಅಂತ ನನ್ಗೆ ಗೊತ್ತಿರ. ನಿನ್ನ ಯಾಕೆ ಕರಿತಿದ್ದೆ? ಸೀತಕ್ಕನ ಹೊಲ್ದಾಗ ಒಂದು ಕಲ್ ಸಿಕ್ಕಿತ್ತು, ಅದಕ್ಕೆ ಪೇಟೆಯಾಗಿ ಲಕ್ಷಾಂತರ ವರ ಬೆಲೆ ಅಂದಿದ್ಯಲ್ಲ, ಅದೇ ತರ ಕಲ್ಲ ಇದು ಅಂತ. ಇದು ಆ ಥರ ಕಲ್ಲಲ್ಲ ಕಣೋ, ಸಾಧಾರಣ ಕಲ್ಲು. ಅವ್ರಿಗೆ ಸಿಕ್ಕಿದ ಕಲ್ಲು ನವವರ್ಣದಲ್ಲಿ ಹೊಡಿತಿತ್ತು. ಹಂಗಂದಯ್ಯ? ಅದರಲ್ಲಿ ವಜ್ರದ ಲೇಪನ ಇತ್ತು. ಹೌದಾ? ಅದಕ್ಕೆ ಅಷ್ಟು ಬೆಲೆ ಸಿಕ್ತು. ಬೇಟೆಗೆ ಹೋಗೋರು ಆಯುಧನ ಚೂಪ್ ಮಾಡೋಕ್ಕೋಸ್ಕರ ಬಳಸೋ ಕಲ್ಲಿದು. ಇದು ಸಾಧಾರಣ ಕಲ್ಲು ಕಣ. ಅಂದ್ರೆ ಇದರಿಂದ ಏನು ಉಪಯೋಗ ಇಲ್ಲ ಅಂತೀ? ನನಗೇನೋ ಹಂಗೆ ಅನ್ಸುತ್ತಪ್ಪ. ಸರಿ ತಗೋ, ನನ್ನ ಕುರಿಗಳೆಲ್ಲ ಹೊಟ್ಟಿ ಹೋಗ್ತಿದ್ದಾವೆ. ಏನಿರ್ಬೈದಿದು? ಇದು ಬೆಳಕನ್ನು ನೋಡಿದಾಗ ಏನೋ ಅದ್ಭುತವಾದ ನಿಧಿ ಸಿಕ್ಬಿಡ್ತು ಅಂತ ಅನಿಸ್ತು. ತಮ್ಮಣ್ಣ ಬರೀ ಕಲ್ಲು ಅಂತವನೇ, ಇದ್ಯಾಕೋ ನನ್ನ ಮನ್ಸ್ದಾಗ ಬೋ ಸಡಿತಾ ಇದೆಯಲ್ಲ. ಮೊದಲೇ ಆರೋಗ್ಯ ಸರಿ ಇಲ್ಲ, 4 ದಮ್ಡಿ ಕಾಸು ನನ್ನ ತಾವಿಲ್ಲ. ಇದನ್ನ ಮಡಿಕೊಂಡು ನಾನು ಏನು ಮಾಡಲಿ? ಯಾವ್ರೇ, ನನ್ಗಿರೋದು ಒಂದೇ ಆಸೆ, ಈ ಜಗತ್ತಾಗಿರೋ ಅಷ್ಟು ಕುರಿಗಳಿಗೂ ನಾವು ಒಡಿಯಾಗಬೇಕು, ನಾನೇ ಅದನ್ನ ಮೇಯಿಸ್ಬೇಕು.
ನೀವು ಮನಸ್ಸಲ್ಲಿ ಏನಾದರೂ ಅನ್ಕೊಳ್ಳೋದು ಅದು ಇದ್ದಕ್ಕಿದ್ದಾಗೆ ಹಾಗೆ ನಡೆಯೋದು ಅಂದ್ರೆ ಏನರ್ಥ? ಈ ಪವಾಡ ಹೇಗಾಯ್ತು ಗುರುಗಳೇ? ಅದು ಆ ಕ್ಷಣದಲ್ಲಿ ಯಾಕೆ ಹಾಗಾಯ್ತು ಅಂತ ನನಗೂ ಗೊತ್ತಾಗಲಿಲ್ಲ ನಂದೀಶ. ಓಡ್ತಾನೆ ಇದ್ದೆ. ಕಣ್ಣೆತ್ತಿ ನೋಡಿದ್ರೆ ಎಲ್ಲ ಕಡೆ ಕುರಿಗಳು, ಕಾಲಿಟ್ಟಲ್ಲೆಲ್ಲ ಕುರಿಗಳು. ಒಂದೆರಡಲ್ಲ, ಸಹಸ್ರ ಅಲ್ಲ, ಲಕ್ಷ ಅಲ್ಲ, ಕೋಟ್ಯಾನುಕೋಟಿ ಕುರಿಗಳು. ಎಲ್ಲ ಕುರಿಗಳು ನನ್ನ ಧಾವಿಸಿ ಬರ್ತಾ ಇದ್ವು. ಅವು ನಾನು ಯಜಮಾನ ಅಂತ ಓಡ್ ಬರ್ತಿತ್ತು ಅಥವಾ ನನ್ನನ್ನೇ ಕೊಲೆ ಮಾಡಿ ಓಡ್ ಬರ್ತಿತ್ತು ಗೊತ್ತಾಗ್ಲಿಲ್ಲ. ಓಡ್ತಾನೆ ಇದ್ದೆ. ನನ್ನ ಹಟ್ಟಿ ಸಿಗೋವರೆಗೂ ಓಡ್ದೆ. ಅದಕ್ಕೂ ಯೋಚನೆ ಮಾಡಿದೆ, ಯಾಕೆ ಹೀಗಾಯ್ತು? ಅಬ್ಬ, ಕುರಿಗಳಿಂದ ತಪ್ಪಿಸ್ಕೊಂಡು ನನ್ನ ಹಟ್ಟಿ ತಾವು ಬಂದೆ. ಅಮ್ಮ, ಅಯ್ಯಪ್ಪ, ಅಲ್ಲ ಈ ಇದ್ದಕ್ಕಿದ್ದಾಗೆ ಈ ಪಾಟಿ ಕುರಿಗಳು ನನ್ನಿಂದ ಯಾಕೆ ಬಂತು ಅಂತ ಅಷ್ಟು ಕುರಿಗಳು ನಂದಯ್ಯ. ನಾನೊಬ್ಬ ಹುಲು ಮಾನವ, ದಿಕ್ಕು ದೆಸೆ ಇಲ್ದವ. ನನ್ನ ಮಾತು ಇದ್ದಕ್ಕಿದ್ದಾಗೆ ಫಲ ಕೊಟ್ಬಿಡ್ತಾ? ನಾನಷ್ಟು ದೊಡ್ಡನಾಗ್ಬಿಟ್ನ ಅಂದ್ರೆ ನಾನು ದ್ಯಾವ್ರಾಗ್ಬಿಟ್ನಾ? ಓಯ್ ಭಗವಂತ, ನಾನು ನಿಂತರ ಆಗ್ಬಿಟ್ನಾ ಅಂತ ನನ್ನ ಜೀವಮಾನದಾಗೆ ಈ ಪಾಟಿ ಕುರಿಗಳನ್ನ ನಾನು ಕಂಡೇ ಇರಲಿಲ್ಲ ಅಂತೀನಿ. ಒಳ್ಳೆ ಪವಾಡ ಆದಂಗೆ ಆಗೋಯ್ತಲ್ಲಪ್ಪ. ಇದು ನನ್ನ ಕೈಗೆ ಬಂದ ಮೇಲೆ ಈ ಪವಾಡ ನಡೀತಾ ಅಂತ ಇದನ್ನ ನೋಡ್ಕೊಂಡು ಪ್ರಪಂಚದಾಗಿರೋ ಎಲ್ಲ ಕುರಿಗಳಿಗೂ ಒಡೆಯ ನಾನಾಗಬೇಕು ಅಂತ ಅನ್ಕೊಂಡೆ. ಹಾಗೆ ಆಗೋಯ್ತಲ್ಲಪ್ಪ. ಹಂಗಂದ್ರೆ ಈ ಕಲ್ಗೆ ಆ ಪಾಟಿ ಶಕ್ತಿ ಆಯ್ತಾ? ಒಂದ್ಕಿತ ಪರೀಕ್ಷೆ ಮಾಡೇ ಬಿಡ್ತೀನಿ, ತಪ್ಪೇನು? ಏ ಕಲ್ಲೆ, ನಾನು ಈ ಪುಟ್ಟ ಗುಡಿಸ್ಲನ್ನ ದೊಡ್ಡ ಅರಮನೆ ಮಾಡ್ತೀಯಾ? ಗುಡಿಸ್ಲು ಅರಮನೆ ಆಗೋಯ್ತಲ್ಲಪ್ಪ. ಎಲ್ಲ ಇದರಿಂದ ಆಯ್ತೈತಾ? ಏ ಕಲ್ಲೆ, ಇದನ್ನು ಚಿನ್ನದ ಕಲ್ಲಾಗಿ ಮಾಡು. ನನಗೇನ್ ಬೇಕೋ ಅದೇ ನಾನು ಹೇಳ್ದಾಗೆ ಇದು ನಾನು ಕೇಳಿದ್ದೆಲ್ಲ ಕೊಡ್ತಾ ಇದ್ದೆ. ಏ ಕಲ್ಲೆ, ನನ್ನ ಸುತ್ತ ಕೊಪ್ಪರಿಗೆ ಎಷ್ಟು ಚಿನ್ನ, ವಜ್ರ ವೈಡೂರ್ಯಗಳನ್ನು ಕೊಡು. ಅಂದರೆ ಇದಕ್ಕೆ ಅಪರಿಮಿತ ಶಕ್ತಿ ಇದೆ. ಕೇಳಿದ್ದನ್ನು ಕೊಡುವ ಕಾಮಧೇನು. ಇನ್ನು ಮೇಲೆ ನಾನು ಬಯಸಿದ್ದೆಲ್ಲವೂ ನನ್ನ ಕಾಲಡಿಯಲ್ಲಿ. ಈ ನನ್ನ ಅರಮನೆಗೆ ನಾನೇ ಮಹಾರಾಜ. ನಾಗಮಣಿ ಅಷ್ಟೆಲ್ಲ ಪವಾಡ ಮಾಡುತ್ತ, ನಾಗಮಣಿಯನ್ನು ವಶಪಡಿಸಿಕೊಂಡು ಅದನ್ನು ಆರಾಧಿಸಿದರೆ ಅದಮ್ಯ ಶಕ್ತಿಯನ್ನು ಪಡ್ಕೋಬಹುದು ಅಂತ ತಿಳ್ಕೊಂಡಿದ್ದೆ. ಆದರೆ ಅದರ ಮೂಲಕ ಗೋಡೆಯ ಮೇಲೆ ಚಿತ್ರ ಬರೆದರೂ ಅದನ್ನು ಜೀವಂತವಾಗಿಸುವಂಥ ಶಕ್ತಿ ಇದೆಯಾ ನಾಗಮಣಿಗೆ? ನಾನು ಹೇಳಿದ್ದು ನಾಗಮಣಿ ಅಗಣಿತ ಶಕ್ತಿಯಲ್ಲಿ ಒಂದು ಕಣ ಮಾತ್ರ. ಅದರ ಪೂರ್ತಿ ಶಕ್ತಿ ದೊರಕಿದರೆ ಸಾವನ್ನೇ ಗೆದ್ದು ಅಮರರಾಗಿ ಮನಸ್ಸಿನಲ್ಲಿ ಬಯಸಿದ್ದನ್ನ ಮರುಕ್ಷಣ ಪಡೆದು
ದೇವರನ್ನು ಮೀರಿದ ಹಾಗೆ ಬದುಕಿ ಬಿಡಬಹುದು ಗೊತ್ತೇ? ಅಲ್ಲ ಗುರುಗಳೇ, ಅದು ನಿಮ್ಮ ಅಣ್ಣನಿಗೆ ದೊರಕಿತ್ತು. ಅದರಿಂದ ನೀವೇನಾದರೂ ಉಪಯೋಗ ಪಡ್ಕೊಂಡಿದ್ದೀರಾ? ಇಲ್ಲ ದಿಗ್ವಿಜಯ, ಭೂಮಿಯಲ್ಲಿ ಭಾದ್ರಪದ ಮಾಸ ಆಗಿರೋದ್ರಿಂದ ನಾಗಮಣಿಯಿಂದ ನೀ ಹೇಳಿದ ಯಾವುದೇ ರೀತಿ ಪವಾಡ ಆಗಲಿಲ್ಲ. ಚಿರಂಜೀವಿ ಆಗುವ ಪ್ರಯೋಜನವನ್ನು ಪಡೆಯಲಾಗಲಿಲ್ಲ. ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತಾರಲ್ಲ, ಹಾಗಾಯ್ತು ನನ್ನ ಪರಿಸ್ಥಿತಿ. ಅಣ್ಣನ ಹತ್ರ ನಾಗಮಣಿ ಇದ್ರು, ಅದಿರೋದು ನನ್ನ ಕಣ್ಣು ಕಾಣ್ತಾ ಇದ್ರು, ಅದರಿಂದ ನನಗೆ ಯಾವ ಉಪಯೋಗವೂ ಆಗಲಿಲ್ಲ. ನಾನೇನು ಜಾಸ್ತಿ ಆಸೆ ಪಡ್ತಾ ಇರಲಿಲ್ಲ. ದೊಡ್ಡ ಧನಿಕನಾಗಬೇಕು ಅಂತ ಅಷ್ಟೇ ಆಸೆ ಪಡ್ತಿದ್ದೆ. ನಮ್ಮ ಅಣ್ಣನನ್ನು ನೋಡಿ ಅವನು ಎಷ್ಟು ದೊಡ್ಡ ಸಾಹುಕಾರನಾದನಲ್ಲ ಅಂತ ಆಶ್ಚರ್ಯ ಪಡ್ತಾ ಇದ್ದೆ. ಅರಮನೆ ಅಂತ ಮನೆ, ವೈಭೋಗ, ಕಣ್ಣು ಕುಕ್ಕುವಂತಹ ಶ್ರೀಮಂತಿಕೆ, ಎಲ್ಲವನ್ನು ನೋಡಿ ಚಕಿತನಾಗುತ್ತಿದ್ದೆ. ಅಲ್ಲ ಗುರುಗಳೇ, ನೀವು ಅವರಿಂದ ಯಾವುದಾದ್ರೂ ಉಪಯೋಗ ಪಡ್ಕೋಬಹುದಿತ್ತು ಅಲ್ವಾ? ಅಂದರೆ ನಿಮ್ಮ ಅಣ್ಣ ನಿಮಗೆ ಸಹಾಯನೇ ಮಾಡಲಿಲ್ಲ? ಇಲ್ಲ ದಿಗ್ವಿಜಯ, ನಮ್ಮಣ್ಣನಿಗೆ ನನ್ನನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ಯಾವ ಸಹಾಯವೂ ಅವನು ನನಗೆ ಮಾಡಲಿಲ್ಲ. ಅವನು ಮಾಡಿದ್ದು ಒಂದೇ, ನನಗೆ ಚಿಕ್ಕ ಮನೆಯನ್ನು ಕಟ್ಟಿಸ್ಕೊಟ್ಟಿದ್ದು. ಅದು ನಮ್ಮ ಅಪ್ಪ ಅಮ್ಮ ಬೇಡಿದ್ದಕ್ಕೆ. ಆಮೇಲೆ ಏನಾಯ್ತು ಗುರುಗಳೇ? ಎಲ್ಲದಕ್ಕೂ ಒಂದು ಕೊನೆ ಅಂತ ಇರುತ್ತಲ್ವಾ ದಿಗ್ವಿಜಯ, ಇಲ್ಲೂ ಅದೇ ಆಯ್ತು. ಅಂದ್ರೆ ನಾಗಮಣಿಗೆ ಅಂತ ಅಭೂತಪೂರ್ವ ಶಕ್ತಿ ಇದೆಯಾ ನಾಗಮಾತ? ನಾಗಮಣಿಯಿಂದ ಸಕಲ ಐಶ್ವರ್ಯ ಸಿದ್ಧಿಸಬಹುದು, ಮಹಾಶಕ್ತಿ ದೊರಕಬಹುದು ಅಂತ ಕೇಳಿದ್ದೆ. ಆದ್ರೆ ಅಂದ್ಕೊಂಡಿದ್ದನ್ನ ಕ್ಷಣದಲ್ಲೇ ಕೊಡಿಸೋ ಶಕ್ತಿ ನಾಗಮಣಿಗಿದ್ಯಾ? ಹೌದು ಶಿವಾನಿ, ನಾಗಮಣಿಯು ದೇವಲೋಕದ ಮಹಾ ಅಕ್ಷಯ ಪಾತ್ರೆ. ಧನಕನಕ ಮಾತ್ರವಲ್ಲ, ಸಕಲ ರೋಗ ವ್ಯಾಧಿಗಳನ್ನು ಗುಣಪಡಿಸುವಂತ ಶಕ್ತಿಯುಳ್ಳ ಮಹಾ ಪುಣ್ಯಮಣಿ. ಬಯಸಿದ್ದನ್ನು ಕಣ್ಣು ಮುಚ್ಚಿ ತೆಗೆಯುವುದರಲ್ಲಿ ಕೊಡುವಂತಹ ಮಹಾಶಕ್ತಿಯುಳ್ಳ ಪುಣ್ಯಮಣಿ. ಆದರೆ ನಾಗಮಣಿಯನ್ನು ನಾಗಲೋಕದಲ್ಲಿ ಒಂದು ಪರಮ ಪಾವನ ವಸ್ತುವಾಗಿ ಅದನ್ನು ಪೂಜಿಸುತ್ತಿದ್ದೇವೆ ಹೊರತು ನಾಗವಾಸಿಗಳು ಯಾವತ್ತೂ ಅದರಿಂದ ಯಾವ ವರವನ್ನು ಪಡೆದಿರಲಿಲ್ಲ. ಅದನ್ನು ರಕ್ಷಣೆ ಮಾಡಿ ಅದನ್ನು ಪೂಜಿಸುವುದಷ್ಟೇ ನಮ್ಮ ಕರ್ತವ್ಯವಾಗಿತ್ತು. ಆ ಮಹಾದೇವನು ನಾಗಲೋಕದವರ ಭಕ್ತಿಗೆ ಒಲಿದು ಕೊಟ್ಟ ವರವೇ ಆ ನಾಗಮಣಿ. ಆದರೆ ಯಾವುದೇ ಕಾರಣಕ್ಕೂ ಸ್ವಾರ್ಥಕ್ಕೆ ಅದನ್ನು ಬಳಸಬಾರದು ಎಂಬ ಷರತ್ತಿತ್ತು. ಇಲ್ಲಿಯವರೆಗೂ ಆ ಷರತ್ತಿಗೆ ಬದ್ಧರಾಗೇ ನಡೆದುಕೊಂಡು ಬಂದಿದ್ದೇವೆ. ಶಾಪವಿದ್ದ ಕಾರಣ ಭಾದ್ರಪದ ಮಾಸದಲ್ಲಿ ನಾಗಲೋಕದಲ್ಲಿ ನಾಗಮಣಿ ಇರುವುದು ಶ್ರೇಷ್ಠವಲ್ಲ ಎಂಬ ಒಂದೇ ಕಾರಣಕ್ಕೆ ನಾಗಮಣಿ ಭೂಲೋಕಕ್ಕೆ ಬಂತು. ಅದೇ ನಾಗಮಣಿಗೆ ಬಂದ ಕುತ್ತು. ಕುತ್ತ ಅಷ್ಟೇ ಅಲ್ಲ, ಘೋರ ವಿಪತ್ತು. ದುಷ್ಟಕೂಟಗಳಿಗೆ, ದಾನವ ಪೈಶಾಚ ಮನಸ್ಸಿನ ಮಾನವರ ವಾಸಸ್ಥಾನ ಈ ಮಾನವ ಲೋಕ. ಇಲ್ಲಿಗೆ ಆ ಪುಣ್ಯಮಣಿಯನ್ನು ತಂದು ಬಚ್ಚಿಟ್ಟು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆವು. ಏನ್ ತಪ್ಪಾಯ್ತು ನಾಗಮಾತ? ಅವತ್ತು ಪ್ರಣಾಮಗಳು ಗುರುದೇವ. ಆದಿಶೇಷ, ಆ ವಿಘ್ನ ವಿನಾಶಕ ವಿನಾಯಕನ ಕೋಪ ತಣ್ಣಗಾದ ಹಾಗೆ ನಡಿ ನಡಿ, ಭೂಲೋಕದಲ್ಲಿ ಬಚ್ಚಿಟ್ಟಿರುವಂತಹ ನಾಗಮಣಿಯನ್ನ ನಾಗಲೋಕಕ್ಕೆ ತೆಗೆದುಕೊಂಡು ಬರೋಣ. ಸರಿ ಗುರುಗಳ. ಆದಿಶೇಷ, ಪೂರ್ವ ದಿಕ್ಕಿನಲ್ಲಿ ನಿನಗೆ ನಾಗಮಣಿಯನ್ನ ಬಚ್ಚಿಡಲು ಹೇಳಿದ್ದೆ. ಇದೇ ಜಾಗದಲ್ಲಿ ನಾಗಮಣಿಯನ್ನ ಹೂತಿಟ್ಟಿದ್ದು ಗುರುಗಳ.
ಗುರುಗಳೇ, ನಾಗಮಣಿ ಕಾಣಿಸ್ತಾ ಇಲ್ಲ. ಆದಿಶೇಷ, ಏನು ಹೇಳುತ್ತಿರುವೆ? ನೀನು ಹೂತ ನಾಗಮಣಿಯ ಜಾಗದಲ್ಲಿ ನಾಗಮಣಿ ಇಲ್ಲ ಎಂದರೆ ಏನು ಅರ್ಥ? ಸರಿಯಾಗಿ ನೋಡಿ ಹೇಳು. ನೀನು ಹೂತಿಟ್ಟ ನಾಗಮಣಿಯ ಜಾಗ ಇದೆಯೇ ಎಂದು? ಹೌದು ಗುರುಗಳೇ, ಇದೇ ಜಾಗದಲ್ಲಿ ನಾನು ನಾಗಮಣಿಯನ್ನು ಹೂತಿಟ್ಟಿದ್ದು. ಗುರುತಿಗೆ ಆ ಮರ ಒಂದೇ ಇರೋದು ಗುರುಗಳೇ. ಗುರುಗಳೇ, ಈ ಮರವೊಂದನ್ನು ಬಿಟ್ಟು ಇಲ್ಲಿ ಯಾವ ಗಿಡಗಳೂ ಇಲ್ಲ.